ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬಂದು ಫ್ರೈಡೇ. ಸೊ ಫ್ರೈಡೇ ಆಲ್ಮೋಸ್ಟ್ ವೆಬ್ ಸೀರೀಸು, ಮೂವೀಸು ಇದ್ರ ಅಪ್ಡೇಟ್ ಕೊಡ್ತಿದ್ದೆ. ಬಟ್ ಇವತ್ತು ಕೊಡೋಕ್ಕಾಗಲ್ಲ ಗೈಸ್. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಯಾಕೆ ಅಂದರೆ ಇವತ್ತು ಬಂದು ಒಂದು ಮೆಗಾ ಆಫರ್ ನಡೀತಾರ ದಿನ, ನನ್ನ ಶಾಪಲ್ಲಿ ನಡೀತಾರ ದಿನ, ಅದು ಅಲ್ದಿರ. ಸೊ ಇದನ್ನು ನಾನು ಅಡ್ವರ್ಟೈಸ್ ಮಾಡಲೇಬೇಕು, ಮೀನ್ಸ್ ಇದನ್ನು ನಾನು ಜನರಿಗೆ ತಲುಪಿಸ್ಲೇಬೇಕು. ಸೊ ಅದಕ್ಕೋಸ್ಕರ ನಾನು ಇವತ್ತು ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ಮಾತಾಡ್ತೀನಿ. ಸೊ ನಿನ್ನೆ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ನೋಡಿದ್ದೀರಾ ಮತ್ತು ನೋಡಿ ಹೋಗಿ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಆಲ್ ಕೂಪನ್ ಕೋಡ್ ಏನು ಅಂತ ಗೊತ್ತಾಗೋಗಿರುತ್ತೆ, ರಿವೀಲ್ ಆಗೋಗಿರುತ್ತೆ. ಯಾಕಂದರೆ ಕೂಪನ್ ಕೋಡ್ ನಿನ್ನೆ ಲಾಂಚ್ ಆಗಿದೆ. ಸೊ ಇಫ್ ಇನ್ ಕೇಸ್ ಯಾರೆಲ್ಲ ನೋಡಿಲ್ಲ, ಓಕೆ ಇವ್ರ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ, ಸೊ ಅವ್ರಿಗೆ ಒಂದು ಬಿಗ್ ಅಪ್ಡೇಟು ಏನಂದರೆ ಆಷಾಢ 40 ಅಂತ. ಸೊ ಕೂಪನ್ ಕೋಡು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಬೇಕಾದರೆ ಸ್ಕ್ರೀನ್ ಮೇಲೂ ಬರುತ್ತೆ. ASHADA 40 ಅಂತ 40 ASHADA 40 ಆಷಾಢ 40 ಇದು ಕೂಪನ್ ಕೋಡು. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಶಾರ್ಪ್ 3 o'clock ಇವತ್ತು ಸ್ಟಾರ್ಟ್ ಆಗ್ತಿದೆ. ಸೊ ಆಲ್ಮೋಸ್ಟು ಈ ವಿಡಿಯೋ ರಿಲೀಸ್ ಆಗೋಗಿರುತ್ತೆ. ಅಂದರೆ ಈ ವಿಡಿಯೋ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅಪ್ಡೇಟ್ ಆಗೋಗಿರುತ್ತೆ. ಸೊ ಅದಕ್ಕೋಸ್ಕರ ರಿಲೀಸ್ ಸಾರಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಇನ್ನು ಸ್ಟಾಕ್ ಕಲೆಕ್ಷನ್ಸ್ ನೋಡಬೇಕು ಆ ಥರ ಅಂದರೆ ದಯವಿಟ್ಟು ಹೋಗಿ ನೋಡಿ. ನನ್ನ ಪ್ರಕಾರ ಇವತ್ತಷ್ಟರಲ್ಲಿ 100 ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಿದೆ. ಸೊ ಹೋಗಿ ಕೂಪನ್ ಕೋಡ್ ಅಪ್ಲೈ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಅವೈಲಬಲ್ ಇದ್ದರೆ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಏನಂತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಓನರ್ ಆಗಿ ನಾನು ಇದನ್ನು ಹೇಳ್ಬಾರ್ದು ಆ್ಯಕ್ಚುಲಿ. ಸೊ ಆಲ್ಮೋಸ್ಟು ವೆಯ್ಟ್ ಆಗಲಿ, ಎಷ್ಟು ಜನ ತಗೋತಾರೋ ಅಷ್ಟು ಜನ ತಗೊಳ್ಳಿ ಅಂತ ಅನ್ಕೋಬೇಕು. ಯಾಕೆ ಅಂದರೆ ನನಗೆ ಇದರಿಂದ ತುಂಬ ಮಾರ್ಜಿನ್, ತುಂಬ ಪ್ರಾಫಿಟ್ ಇದ್ದಿದ್ರೆ ನಾನು ಬೇಕಾದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಪ್ರಮೋಷನ್ ಮಾಡ್ಬೋದಿತ್ತು. ಬಟ್ ನನಗೆ ಇದರಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಮಾರ್ಜಿನ್ನು. ನನ್ನ ಪ್ರಕಾರ ಒಂದು ಬಟ್ಟೆಯಲ್ಲಿ ಒಂದು 10 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಇನ್ನೊಂದು ಬಟ್ಟೆಲಿ 10 ರೂಪಾಯಿ ಹೋಗಿರುತ್ತೆ ಇನ್ನೊಂದು ಮೆಟೀರಿಯಲಲ್ಲಿ. ಆ ಥರ ಇದೆ ಸಿಚುವೇಶನ್ನು. ಸೊ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ, ಇದಕ್ಕೋಸ್ಕರನೇ 40% ಡಿಸ್ಕೌಂಟ್ನ ಫ್ಲ್ಯಾಟ್ ಕೊಡಲ್ಲ. ಸೊ ಫ್ಲ್ಯಾಟ್ ಕೊಟ್ಟಾಗ ಏನಾಗುತ್ತೆ, ಈ ಥರ ಆಗುತ್ತೆ. ಏನು ಅಂದರೆ ಒಂದು ಬಟ್ಟೆಯಲ್ಲಿ ಪ್ರಾಫಿಟ್ ಬರುತ್ತೆ, ಒಂದು ಬಟ್ಟೆಯಲ್ಲಿ ಒಂದು ಲಾಸ್ ಆಗುತ್ತೆ, ಅದಲ್ಲೇ ಮ್ಯಾನೇಜ್ ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಪ್ ಟು 40% ಅಂತ ಅನೌನ್ಸ್ ಮಾಡ್ಬಿಟ್ಟು ಇರೋ ಸ್ಟಾಕಲ್ಲಿ 40% ಯಾವ ಮೆಟೀರಿಯಲ್ಸ್ಗೊಂದು 5 to 10 ಪ್ರಾಡಕ್ಟ್ಸು ಕೊಡ್ಬೋದು. ಆ 5 to 10 ಪ್ರಾಡಕ್ಟ್ಸು ಕೊಟ್ಬಿಟ್ಟು ಇನ್ನೆಲ್ಲದಕ್ಕೂ 30, 20, 12, 11, 10 ಈ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗೇನು ಆ ಥರ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಇದಿರುತ್ತೆ, ಎಸ್ಟಿಮೇಟ್ ಇರುತ್ತೆ. ಓಕೆ, ನನಗೆ ಪ್ರಾಫಿಟ್ ಬರ್ತಿದೆ, ಇದರಿಂದ ಒಂದು 200 ರೂಪೀಸ್ ಪ್ರಾಫಿಟ್ ಇದೆ, 100 ರೂಪೀಸ್ ಪ್ರಾಫಿಟ್ ಇದೆ, ಅಥವಾ ಒಂದು 50 ರೂಪೀಸ್ ಪ್ರಾಫಿಟ್ ಇದೆ, ಪರವಾಗಿಲ್ಲ ಇದನ್ನು ಸೇಲ್ ಆಗಲಿ, ಈ ರೀತಿ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಬಟ್ ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಫ್ಲ್ಯಾಟ್ 40%. ಸೊ ಫ್ಲ್ಯಾಟ್ 40% ಅಂತ ಇಟ್ಟಾಗ ಏನಾಗುತ್ತೆ, ಕೆಲವೊಂದು ಬಟ್ಟೆಯಲ್ಲಿ ಪ್ರಾಫಿಟ್ ಬರ್ತಿದ್ರೆ ಕೆಲವೊಂದು ಬಟ್ಟೆಯಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಅಲ್ಲಿಗಲ್ಲೇ ಮ್ಯಾನೇಜ್ ಆಯ್ತಾ ಇರುತ್ತೆ. ಮತ್ತು ನಂದು ಬಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ನಾನು ಮೆಟೀರಿಯಲ್ಗೆ ಹಾಕಿರೋ ಅಮೌಂಟನ್ನೇ ಎತ್ತಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ಡೆಲಿವರಿ ಕಳಿಸ್ಬೇಕು. ಸೊ ಡೆಲಿವರಿಗೆ ನಿಮ್ಗೆ ಎಲ್ಲರಿಗೂ ಯಾರ್ಯಾರೆಲ್ಲ ವೆಬ್ಸೈಟ್ನ ಯೂಸ್ ಮಾಡಿರ್ತೀರೋ ಅಥವಾ ಇದು ಮಾಡಿರ್ತೀರೋ ಗೊತ್ತಿರುತ್ತೆ, ಡೆಲಿವರಿಗೇ ಇಲ್ಲ ಅಂದ್ರೂ ಮಿನಿಮಮ್ 50 ರೂಪೀಸು, ಮ್ಯಾಕ್ಸಿಮಮ್ 150-200 ರೂಪೀಸ್ವರೆಗೂ ಚಾರ್ಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಒಂದು ಸ್ವಲ್ಪ ಲಾಸಸ್ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ, ಕೆಲವೊಬ್ಬರು ಕಸ್ಟಮರ್ಸು ಲೈಕ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಅವ್ರಿಗೇನೋ ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಒಂದು 2-3 ದಿನ ಬ್ಯುಸಿ ಆಗೋಯ್ತಾರೆ, ಅಥವಾ ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ. ಸೊ ಅವ್ರು ರಿಟರ್ನ್ ಕಳಿಸ್ಬಿಡ್ತಾರೆ. ರಿಟರ್ನ್ ಕಳಿಸ್ದಾಗ ಏನಾಗುತ್ತೆ, ನನಗೇ ಡಬಲ್ ಟ್ಯಾಕ್ಸು, ನಾನೇ ಪೇ ಮಾಡಿ ರಿಟರ್ನ್ ಕರ್ಸ್ಕೋಬೇಕು ಪ್ರಾಡಕ್ಟ್ನ. ಸೊ ಕಸ್ಟಮರ್ಗೆ ಇದೇನು ಭಾರ ಆಗಲ್ಲ. ಸೊ ಅದು ರಿಟರ್ನ್ ಬರೋದಕ್ಕೂ ನಾನೇ ಡೆಲಿವರಿ ಚಾರ್ಜ್ ಪೇ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮಿಸ್ ಮಾಡೋದು ಇದಾದರೆ ಅಂತಲ್ಲ, ಕೆಲವೊಬ್ಬರು ತರಿಸ್ಕೋತಾರೆ, ಸೈಜ್ ಫಿಟ್ ಆಗಲ್ಲ, ಅಥವಾ ಏನೋ ಒಂದು ಅವ್ರಿಗೆ ಮೆಟೀರಿಯಲ್ ನೋಡಿದಾಗ ಅವ್ರಿಗೇನೋ ಬೇರೆ ಇಮ್ಯಾಜಿನೇಷನ್ ಇರುತ್ತೆ, ಅದೇನೋ ಬೇರೆ ಥರ ಇರುತ್ತೆ. ಸೊ ಕ್ವಾಲಿಟಿ ವೈಸಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಗೈಸ್. ಕ್ವಾಲಿಟಿ ವೈಸಲ್ಲಂತೂ A1 ಇದೆ. ಸೊ ಅದಕ್ಕೆ ನಾನೇ ಗ್ಯಾರಂಟಿ. ಕ್ವಾಲಿಟಿ ವೈಸಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಆಗಿಲ್ಲ. ಸ್ಟಿಚಿಂಗ್ ಕ್ವಾಲಿಟಿ ಆಗಲಿ, ಮೆಟೀರಿಯಲ್ ಕ್ವಾಲಿಟಿ ಆಗಲಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಆಗೇ ಇಲ್ಲ. ಸೊ ಅವ್ರಿಗೆ ನೋಡಿದಾಗ ಅವ್ರಿಗೆ ಇಮ್ಯಾಜಿನೇಷನ್ ಬೇರೆ ಇರುತ್ತೆ, ಅಲ್ಲಿ ಕೈಗೂ ಅಂದರೆ ಬಟ್ಟೆ ಹೋಗಿರೋದು ಬೇರೆ ಥರ ಇರುತ್ತೆ. ಬಟ್ ಅವ್ರಿಗೇನೋ ಇಷ್ಟ ಆಗಲ್ಲ, ಅಥವಾ ಫಿಟ್ ಆಗೋಗುತ್ತೆ, ಟೈಟ್ ಆಗೋಗುತ್ತೆ ಫುಲ್ಲು. ಈ ರೀತಿ ಎಲ್ಲ ಪ್ರಾಬ್ಲಮ್ ಆದಾಗ ಅವ್ರು ಏನು ಮಾಡ್ತಾರೆ, ರಿಟರ್ನ್ ಕಳಿಸ್ತಾರೆ. ರಿಟರ್ನ್ ಕಳಿಸಿದಾಗ ನಾನೇ ಆ ರಿಟರ್ನ್ ಚಾರ್ಜಸ್ಸು ಕೂಡ ಪೇ ಮಾಡಿ ಕರೆಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಅದಕ್ಕೋಸ್ಕರ ಏನು ಅಂದರೆ, ಆದಷ್ಟು ಈ 40% ಡಿಸ್ಕೌಂಟ್ನ ಎಷ್ಟು
ಎಷ್ಟು ಜನಕ್ಕಾಗುತ್ತೋ ಅಂದರೆ 100 ಜನ ಮಿನಿಮಮ್ ಮ್ಯಾಕ್ಸಿಮಮ್ 100 ಜನಕ್ಕೆ ಅಂತಲೇ ಇಟ್ಟಿರೋದು ನಾನು. ಸೊ ಮ್ಯಾಕ್ಸಿಮಮ್ 100 ಜನದಲ್ಲಿ ನೀವು ಎಷ್ಟನೇವ್ರು ಆಗ್ತೀರೋ ನನಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಸೊ ಆಮೇಲೆ ಇನ್ನೂ ಒಂದೇನು ಅಂದರೆ, ನೀವು ಬೈ ಮಾಡಬೇಕಾದಾಗ ದಯವಿಟ್ಟು ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ, ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ. ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ ಅಂತ ಕೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ನಿಮ್ಮ ಇಮೇಲ್ಗೇ ಪಾಪಪ್ ಆಗುತ್ತೆ, ಲೈಕ್ ಅಡ್ವರ್ಟೈಸಿಂಗ್ ಬರುತ್ತೆ. ಸೊ ಆ ರೀತಿ ಒಂದು ಸೆಟಪ್ ಪ್ಲ್ಯಾನ್ ಮಾಡಿಸ್ತಾ ಇದ್ದೀನಿ. ಸೊ ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ, ಆದಷ್ಟು ವಾಟ್ಸಪ್ ಫೋನ್ ನಂಬರ್ ಹಾಕಿ. ಸೊ ವಾಟ್ಸಪ್ ಫೋನ್ ನಂಬರ್ ಹಾಕೋದ್ರಿಂದ ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡೋ ಚಾನ್ಸಸ್ ಇರುತ್ತೆ ನಿಮ್ಮನ್ನ. ಸೊ ನಮ್ಮ ಗ್ರೂಪ್ಗೆ ನಮ್ಮ ಟೀಮ್ ಅವರು ಆ್ಯಡ್ ಮಾಡ್ತಾರೆ. ಸೊ ಮತ್ತು ವಾಟ್ಸಪ್ ಫೋನ್ ನಂಬರು ನನಗೆ ವಾಟ್ಸಪ್ಗೆ ನಂಬರ್ಗಿಂತ ನಿಮ್ಮದು ಕರೆಕ್ಟ್ ನಂಬರ್ ಹಾಕ್ದಾಗ ಏನಾಗುತ್ತೆ, ಡೆಲಿವರಿ ಬಂದಾಗ ನಿಮಗೆ ಫೋನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಈಸಿಯಾಗಿ ಕಾಂಟ್ಯಾಕ್ಟಿಗೆ ಸಿಗ್ತೀರಾ. ಸೊ ತಪ್ಪು ಹಾಕಿದಾಗ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು OTP ವೆರಿಫಿಕೇಷನ್ಸ್ ಎಲ್ಲ ಇರುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಆದ್ರೂ ಹುಷಾರಾಗಿ ಹಾಕಿ. ಸೊ ಇವೆರಡು ಮೇಯ್ನು ನೀವು ಅಲರ್ಟಾಗಿರಬೇಕು. ಅದಾದಮೇಲೆ ನೆಕ್ಸ್ಟು ಪೇಮೆಂಟಿಗೂ ಮೆಟೀರಿಯಲ್ಸು ಅಂದರೆ ಪ್ರಾಡಕ್ಟ್ಸು ಯಾವ ಸೈಜಲ್ಲಿದೆ ನಿಮ್ಮದು, ನಿಮ್ಗೆ ಯಾವ ಸೈಜು XL, L, M ಈ ರೀತಿ ಕರೆಕ್ಟ್ ಸೈಜ್ ಹಾಕಿ. ಸೊ ಕೆಲವೊಂದಕ್ಕೆ ಸೈಜ್ ಚಾರ್ಟ್ ಕೂಡ ಹಾಕಿದ್ದೀನಿ. ಸೊ ದಯವಿಟ್ಟು ಸೈಜ್ ಚಾರ್ಟ್ ನೋಡಿ ಕೂಡ ನೀವು ಡಿಸಿಷನ್ ತಗೋಬೋದು. ಕೆಲವೊಂದಕ್ಕಿಂತ ಸೈಜ್ ಚಾರ್ಟ್ ಅಪ್ಡೇಟ್ ಮಾಡಿಲ್ಲ. ಸೊ ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಸೊ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಕರೆಕ್ಟಾಗಿ ಹಾಕಿದ್ದೀರಾ, ಕರೆಕ್ಟಾಗಿ ಸೈಜಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. 2 to 3 ಟೈಮ್ಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಪೇಮೆಂಟಿಗೆ ಹೋದಾಗ ತುಂಬ ಅಲರ್ಟಾಗಿರ್ರಿ. ಸೊ UPI ಪೇಮೆಂಟ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಏನೂ ಕನ್ಫ್ಯೂಷನ್ಸ್ ಆಗೋಲ್ಲ. ಕಾರ್ಡ್ ಪೇಮೆಂಟ್ಸ್ಗೆ ಹೋದಾಗ ಒಂದು ಸ್ವಲ್ಪ ಅಲರ್ಟಾಗಿರಬೇಕಾಗುತ್ತೆ. ಸೊ ಕಾರ್ಡ್ ನಂಬರು ಮತ್ತು CVV ನಂಬರು ಎಲ್ಲ ಪರ್ಫೆಕ್ಟಾಗಿ ಹಾಕಿ. ಅದಾದಮೇಲೆ ನಿಮಗೆ EMI ಕೂಡ ಸಿಗೋ ಚಾನ್ಸಸ್ ಇದೆ. ಸೊ EMIಯಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಮೆಟೀರಿಯಲ್ಸ್ನ. ಇಫ್ ಇನ್ ಕೇಸ್ ನಿಮ್ದೇನಾದರೂ EMI ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಏನಾದರೂ ಇದ್ದರೆ EMIಯಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಇಲ್ಲ ಅಂದ್ರೂ ಅಲ್ಲೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಂಡು ಇದು ಮಾಡ್ಬೋದು. ನಿಮ್ಗೆ ಏನಾದರೂ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೈಸ್ ಒಂದು 10,000 20,000 ಆದರೆ ಆರಾಮಾಗಿ ಸಿಗುತ್ತೆ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವರು ಎಷ್ಟು ಡೌನ್ ಪೇಮೆಂಟ್ ಹೇಳ್ತಾರೋ ಆ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಪ್ರೊಸೆಸಿಂಗ್ ಮಾಡೋ ಚಾನ್ಸಸ್ ಇದೆ. ಸೊ ಇಷ್ಟು ಪರ್ಫೆಕ್ಟಾಗಿ ಮಾಡಿ ಗೈಸ್. ಪರ್ಫೆಕ್ಟಾಗಿ ಮಾಡಿದಾಗ ಏನಂದರೆ ನನಗೆ ಕರೆಕ್ಟ್ ಡಾಕ್ಯುಮೆಂಟ್ ಸಿಕ್ಬಿಡುತ್ತೆ, ಕರೆಕ್ಟಾಗಿ ಒಂದು ಎಸ್ಟಿಮೇಟ್ ಸಿಕ್ಬಿಡುತ್ತೆ. ಸೊ ಆವಾಗ ಏನು ಅಂದರೆ ಓಕೆ ಫೈನ್ ಅಂದ್ಬಿಟ್ಟು ನಾನು ಅಪ್ಡೇಟ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಅಪ್ಡೇಟ್ ಮಾಡಿ ಸೊ ನಿಮಗೆ ಡೆಲಿವರಿನೂ ಕೂಡ ಆದಷ್ಟು ಬೇಗ ತಲುಪಿಸೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಇಷ್ಟು ಇನ್ಫಾರ್ಮೇಷನಲ್ಲಿ ಯಾವುದಾದ್ರೂ ತಪ್ಪು ಇನ್ಫಾರ್ಮೇಷನು, ಫಾಲ್ಸ್ ಇನ್ಫಾರ್ಮೇಷನ್ ಹಾಕ್ದಾಗ ಏನಾಗುತ್ತೆ, ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿಂದ ಡೆಲಿವರಿ ಕಳಿಸೋದೇ ಲೇಟ್ ಆಗುತ್ತೆ ನಿಮಗೆ. ಸೊ ನನ್ನ ಕಡೆಯಿಂದ ಒಂದು 2 to 3 ಡೇಸ್ ಲೇಟ್ ಆದರೆ ನಿಮಗೆ ಡೆಲಿವರಿ ಬರೋದು ಕೂಡ 2 to 3 ಡೇಸ್ ಲೇಟ್ ಆಗುತ್ತೆ. ಪ್ಲಸ್ ಅವ್ರದ್ದು ಏನಾದ್ರು ಡೆಲಿವರಿಲಿ ಕನ್ಫ್ಯೂಷನ್ಸ್ ಆದರೆ ಅಲ್ಲೊಂದು 2 to 3 ಡೇಸು. ಸೊ ಆಲ್ಮೋಸ್ಟು ಈ ಥರನೇ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಎಲ್ಲ ಆದಾಗ ದಯವಿಟ್ಟು ನನ್ನ ಬ್ಲೇಮ್ ಮಾಡಬೇಡಿ. ಸೊ ಅದಕ್ಕೆ ನಾನು ಈಗಲೇ ಅಪ್ಡೇಟ್ ಮಾಡ್ತಾ ಇರೋದು. ಸೊ ಸಾರಿ ಗೈಸ್, ಒಂದು ಸ್ವಲ್ಪ ಕಂಪ್ನಿಯಿಂದ ಏನು ನಮ್ಮ ಫೋನ್ ಬರ್ತಿದೆ. ಸೊ ಓಕೆ, ಆಮೇಲೆ ನೋಡ್ಕೊತೀನಿ. ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನೀವು ಕರೆಕ್ಟ್ ಇನ್ಫಾರ್ಮೇಷನ್ ಹಾಕಿದಾಗ ನನಗೆ ಕರೆಕ್ಟಾಗಿ ಒಂದು ಇದು ಸಿಗುತ್ತೆ. ಕರೆಕ್ಟಾಗಿ ಸಿಕ್ಕಿದಾಗ ಓಕೆ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಡೆಲಿವರಿ ಕಳಿಸೋ ಚಾನ್ಸಸ್ಸು ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಫಾಸ್ಟಾಗಿ ಮೂವ್ ಆದಾಗ ನಿಮಗೆ ಡೆಲಿವರಿ ಕೂಡ ಫಾಸ್ಟಾಗಿ ಮೂವ್ ಆಗುತ್ತೆ. ಡೆಲಿವರಿ ಬಾಯ್ಗೆ ಬಂದಾಗಲೂ ನಿಮ್ಮದು ಕರೆಕ್ಟ್ ನಂಬರ್ ಒಂದು ಸಿಕ್ಬಿಟ್ರೆ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಬೇಗ ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಪ್ರೋಸೆಸ್ ಬೇಗ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡಿ. ಅಂದರೆ ಟ್ರೈ ಅಲ್ಲ, ಆದಷ್ಟು ಪರ್ಫೆಕ್ಟಾಗಿರಿ. 2 to 3 ಟೈಮ್ಸ್ ವೆರಿಫೈ ಮಾಡಿ. ಏನು ಒಂದು 3 minutes 4 minutes ಲೇಟ್ ಆದರೆ ಏನು ಪ್ರಪಂಚ ಮುಳುಗೋಗಲ್ಲ. ಸೊ ಆದಷ್ಟು ವೆರಿಫೈ ಮಾಡ್ಕೊಳ್ಳಿ. ಅಥವಾ ಇನ್ನೂ ಒಂದು ಆಪ್ಷನ್ ಏನು ಅಂದರೆ, ನೀವು ಈಗಲೇ ಲೈಕ್ ನೀವು ಫ್ಯೂಚರ್ಗೆ ಶಾಪಿಂಗ್ ಮಾಡಿದ್ರೂ ಪರವಾಗಿಲ್ಲ, ಈಗಲೇ ಹೋಗಿ ಲಾಗಿನ್ ಆಗಿ ನೀವೆಲ್ಲ ಕರೆಕ್ಟಾಗಿ Gmail ಎಲ್ಲ ಪ್ರತಿಯೊಂದನ್ನು ಫಿಲ್ ಮಾಡಿದ್ರೆ, ಸೊ ನೀವು ಲಾಗಿನ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಅಲ್ಲೊಂದು ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಆರ್ಡರ್ಸ್ಗೆಲ್ಲ ಇದೇ ಅಡ್ರೆಸ್ಸು ಇದೇ ಟೈಪ್ ಆಗಲಿ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಫಿಲ್ ಆಗೋ ಚಾನ್ಸಸ್ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಚಾನ್ಸಸ್ ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಸೊ ಅವಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಆಫರ್ಗಳಲ್ಲಿ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಗೈಸ್. ಸೊ ಈ ರೀತಿ ಎಲ್ಲ ಇದೆ. ಸೊ ಆದಷ್ಟು ಬೇಗ ಅಂದರೆ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಮೆಟೀರಿಯಲ್ ಇಷ್ಟ ಆಗುತ್ತೋ, ಯಾವ ಥರ ಕಲೆಕ್ಷನ್ಸ್ ಇಷ್ಟ ಆಗುತ್ತೋ ಅದೆಲ್ಲ ನೋಡಿ ಮಾಡಿ ಕ್ಲೀನಾಗಿ ಪರ್ಚೇಸ್ ಮಾಡೋದ್ರಿಂದ ತುಂಬ ಲಾಭ ಇದೆ. ಯಾಕಂದರೆ 40% ಡಿಸ್ಕೌಂಟು ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ತುಂಬ ನೆಕ್ಸ್ಟ್ ಲೆವೆಲ್ ಆಫರ್ ಇದು. ಸೊ
ಪರವಾಗಿಲ್ಲ, ಕಸ್ಟಮರ್ಸ್ ಕೇಳ್ತಿದ್ದಾರೆ, ನನ್ನ ವ್ಯೂವರ್ಸ್ ಕೇಳ್ತಿದ್ದಾರೆ. ಸೊ ಏನಾದ್ರು ಒಂದು ದೊಡ್ಡದಾಗಿ ಒಂದು ಕೊಡಬೇಕು ಅಂತ ಯೋಚನೆ ಮಾಡಿ ಸೊ ಈ ಡಿಸಿಷನ್ ತಗೊಂಡಿದ್ದೀನಿ. 40% ಡಿಸ್ಕೌಂಟು. ಯಾಕೆ ಅಂದರೆ ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ, ಇದರಲ್ಲಿ ನನಗೆ ಏನೂ ಪ್ರಾಫಿಟ್ ಇಲ್ಲ. 10 ರೂಪಾಯಿ 20 ರೂಪಾಯಿನೂ ಪ್ರಾಫಿಟ್ ಇಲ್ಲ. ಸೊ ನನಗೇ ಕೈಯಿಂದ ಒಂದಷ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ 100 ಜನಕ್ಕೆ ಅಂತ ಲಿಮಿಟ್ ಇಟ್ಟಿರೋದು. ಸೊ ಆ 100 ಜನದಲ್ಲಿ ನೀವು ಒಬ್ಬರಾಗಿರ್ರಿ ಅಂತ ನಾನು ಭಾವಿಸ್ತೀನಿ, ಕೋರ್ಕೊತೀನಿ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. 3 ಗಂಟೆಗೆ ಲೈವ್ ಆಗಿರುತ್ತೆ. ಇದು ಅಪ್ಲೋಡ್ ಆಗೋದು ಆಲ್ಮೋಸ್ಟ್ 8 o'clock ನೈಟ್ ಆಗುತ್ತೆ. ಸೊ 8 o'clock ಅಪ್ಡೇಟ್ ಆದಾಗ ಸೊ ಇದನ್ನೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಆಲ್ಮೋಸ್ಟ್ 8 o'clock ಅಪ್ಡೇಟ್ ಆದರೂ ಗೈಸ್ ಎಷ್ಟೋ ಜನ 8 o'clock ಮೇಲೆ ಫ್ರೀ ಆಗೋದು. ಸೊ ಆವಾಗಲೂ ಕೂಡ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಲಕ್ಕಿದ್ರೆ ಸೊ ಆ ಒಂದು ಆಫರ್ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್. ಮತ್ತು ಇನ್ನೊಂದು ಸತಿ ಕೂಪನ್ ಕೋಡ್ ಹೇಳ್ತಾ ಇದ್ದೀನಿ. ಸೊ ಆಷಾಢ 40 ASHADA 40. ಸೊ ಇದು ಬಂದು ಕೂಪನ್ ಕೋಡು. ಇದನ್ನೆಲ್ಲರೂ ನೋಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಗೈಸ್. ಬಾಯ್, ಸೈನಿಂಗ್ ಆಫ್.